Hello dear students, welcome to our channel. ನಾಳೆ ಒಂದಿನ ಟೈಮ್ ಇದೆ ಅಲ್ವಾ, ಇವತ್ತಿಂದ ನಾಳೆವರೆಗೂ 14 ಚಾಪ್ಟರ್ಸ್ನ ಏನು ಮಾಡ್ತೀನಪ್ಪ ಅಂದರೆ ಫುಲ್ ಕವರ್ ಮಾಡ್ತೀನಿ. ಓಕೆನಾ? ಅಂದರೆ ಎಕ್ಸಾಮ್ಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಹೌದು ಡಿಸ್ಕಷನ್ ಮಾಡೋಣ. ಓಕೆನಾ? ಫಸ್ಟ್ ಏನಪ್ಪ ಅಂದರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ. ಓಕೆನಾ? ಅದು ನಮ್ಮ ಮೇಡಮ್ ಅವ್ರು ಬರೆದಿರೋದು, ಅಂದರೆ ನೀಟಾಗಿ ಬರೆದಿದ್ದಾರಲ್ಲ, ಅಂದರೆ ಎಕ್ಸಾಮಲ್ಲಿ ನೀವು ಈ ಥರ ನೀಟಾಗಿ ಬರೀಬೇಕಂತ ಹೇಳ್ಬೋದು ಅಷ್ಟೇ. ಓಕೆನಾ? ನೀಟಾಗಿ ಏನು ಮಾಡಿರಿ, ಹ್ಯಾಂಡ್ ರೈಟಿಂಗ್ ಬರೀರಿ. ಓಕೆನಾ? ಅಟ್ರಾಕ್ಟಿವ್ ಆಗಿರುತ್ತೆ ಅಂತ. ಓಕೆನಾ? ಇವಾಗ ಏನು ಮಾಡುವಪ್ಪ ಅಂತಂದರೆ ಫಸ್ಟ್ ಚಾಪ್ಟ್ರಿಂದ ಸಾಲ್ವ್ ಮಾಡ್ತೀವಿ ಕ್ವಶನ್ಸ್. ಓಕೆನಾ? ಫಸ್ಟ್ ಚಾಪ್ಟ್ರು ರಿಯಲ್ ನಂಬರ್ಸ್. ಓಕೆ, ಇಲ್ಲಿ ನೋಡಿ ಏನು ಕ್ವಶನ್ ಕೇಳ್ತಿದ್ದಾರಪ್ಪ ಅಂದರೆ ಫಸ್ಟ್ ರಿಯಲ್ ನಂಬರ್ಸಲ್ಲಿ ಏನು ಕೇಳ್ತಿದ್ರೆ ದ HCF ಆಫ್ 4 and 7 is ಅಂತ. ದ HCF ಆಫ್ 4 and 7 is ಅಂತ. HCF ಆಫ್ 4 and 7 ಅಂತ ಕೇಳ್ತಿದ್ದಾನಪ್ಪ ಅಂತಂದರೆ ಈ 4 ಅನ್ನೋದು ಏನ್ರಿ? ಅಂದರೆ ಫಸ್ಟ್ HCF ಅಂತ ಕೇಳ್ತಿದ್ದಾನಪ್ಪ ಅಂತಂದರೆ ಇವು ಎರಡು ನಂಬರ್ಸು ಯಾವ ಟೇಬಲಲ್ಲಿ ಬರುತ್ತೆ ಅಂತ ಥಿಂಕ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಏನು ಹೇಳತ್ನಿ, ಅದು ಎರಡು ಯಾವುದಾದ್ರೂ ಬೇಕಾದ್ರೂ ಕೊಡಲಿ, ಇದನ್ನ ಕೊಟ್ಟನಂತಲ್ಲ, ಎಕ್ಸಾಮಲ್ಲಿ ಯಾವ್ದು ಬೇಕಾದ್ರೂ ಕೊಡಲಿ. 4 and 7 ಯಾವ ಟೇಬಲಲ್ಲಿ ಬರುತ್ತೆ? ಯಾವುದಾದ್ರೂ ಒಂದೇ ಟೇಬಲಲ್ಲಿ ಬರುತ್ತೇನ್ರಿ ಇದು? ಯಾವ ಟೇಬಲಲ್ಲಿ ಬರುತ್ತೆ? ಟೇಬಲ್ 1. ಟೇಬಲ್ 1ಅಲ್ಲಿ ಬರುತ್ತೆ. HCF ಆಫ್ 4 and 7 ಈಸ್ ಆನ್ಸರ್ ಏನಾಗ್ತೈತಿ? ಆನ್ಸರ್ 1 ಆಗ್ತೈತಿ. ಆನ್ಸರ್ ಏನಾಗ್ತೈತಿ? 1 ಆಗುತ್ತೆ. ಅಂದರೆ ಇವೆರಡು ಯಾವ ಟೇಬಲಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು HCF ಕೇಳಿದ್ರೆ. ಅರ್ಥ ಆಯ್ತಾ? ಸಪೋಸ್ ಇಲ್ಲಿ ನೋಡಿ 8 and 12 ಅಂತ ಕೇಳಿದಂತ ಇಟ್ಕೋರಿ. ಇದ್ರ HCF ಫೈಂಡ್ ಔಟ್ ಮಾಡ್ರಿ ಅಂದ್ರೆ ಏನು ಮಾಡ್ತೀರಾ? ಇದು ಎರಡು ಯಾವ ಟೇಬಲಲ್ಲಿ ಬರ್ತೈತ್ರಿ? 4 ಟೇಬಲಲ್ಲಿ ಬರುತ್ತೆ. 4 ಟೇಬಲಲ್ಲಿ ಬರುತ್ತೆ. ಮತ್ತೆ ಯಾವ ಟೇಬಲಲ್ಲಿ ಆದ್ರೂ ಬರುತ್ತಾ? ಬರಲ್ಲ. ಅದಕ್ಕೆ ಇದ್ರ HCF ಎಷ್ಟಾಗ್ತೈತ್ರಿ? HCF ಎಷ್ಟಾಗ್ತೈತ್ರಿ? 4 ಆಗುತ್ತೆ. ಓಕೆನಾ? HCF ಕೇಳಿದ್ರೆ ಏನು ಮಾಡ್ಬೇಕ್ರಿ? ಅದು ಎರಡು ಯಾವ ಟೇಬಲಲ್ಲಿ ಬರುತ್ತೆ? ಒಂದು ಟೇಬಲಲ್ಲಿ ಬರ್ಬೇಕು, ಯಾವ್ದು ಒಂದೇ ಟೇಬಲಲ್ಲಿ ಬರ್ಬೇಕ್ರಿ. ಅದೇ ಏನಾಗಿರ್ತದೆ, ಅದು HCF ಆಗಿರ್ತೈತೆ. ಓಕೆನಾ? ಇವಾಗ ನೋಡಿ ದ HCF ಆಫ್ 5 to the power 2 into 2 and 2 to the power 5 into 2. ಓಕೆ, ಇಲ್ಲಿ ನೋಡಿ HCF ಫೈಂಡ್ ಔಟ್ ಮಾಡೋಂತ ಹೇಳಿದಾಗ ಏನು ಮಾಡೋದು ಗೊತ್ತ್ರಿ? ಕರೆಕ್ಟಾಗಿ ನೋಡಿ HCF ಅಂತ ಹೇಳ್ತಿದ್ದಾನಪ್ಪ ಅಂತಂದರೆ ಇಲ್ಲಿ ನೋಡಿ 5 ದಿನ ಫಸ್ಟ್ 5 to the power 2 ಇದೆ. ಇಲ್ಲಿ ನೋಡ್ರಿ 5 to the power 2 ಇದೆ, ಇಲ್ಲಿ 5 to the power 1 ಇದೆ. ಓಕೆನಾ? HCF ಅಂತ ಕೇಳಿದ್ರೆ ಲೋವೆಸ್ಟ್ ಪವರ್ ತಗೋಬೇಕ್ರಿ. ಲೋವೆಸ್ಟ್ ಪವರ್ ಯಾವ್ದೈತಿ? 5 to the power 2 ಇದೆ. ಇಲ್ಲಿ 5 to the power ಏನಿಲ್ಲ, ಏನಿರ್ತೈತ್ರಿ? 1 ಇರುತ್ತೆ. ಅದ್ರದ್ದು ಏನಾಗುತ್ತಪ್ಪ ಅಂದ್ರೆ HCF ಕೇಳ್ತಿದ್ದಂತಾನೆ HCF is equals to 5 to the power 1. ಈಗ 5 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನು ಮಾಡಬೇಕು? 2 ತಗೋಬೇಕು. 2 ಏನಾಗ್ತೈತ್ರಿ? 2 to the power 1 ಇದೆ, 2 to the power 5 ಇದೆ. ಅಂದ್ರೆ ಲೋವೆಸ್ಟ್ ಪವರ್ ತಗೋಬೇಕಂತ ಹೇಳಕತ್ತೀನಿ. ಇಲ್ಲಿ ಲೋವೆಸ್ಟ್ ಪವರ್ ಅಂದ್ರೆ 1 ಆರ್ 5 1 ಆಗುತ್ತೆ. ಓಕೆ, 2 to the power 1 ಆಗುತ್ತೆ. ಅದಕ್ಕೆ ಏನಾಗ್ತೈತಿ? ಆನ್ಸರ್ 2 to the power 1. ಅಂದ್ರೆ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಆನ್ಸರ್ 10 ಬರುತ್ತೆ. ಅಲ್ಲಿ MCQ ಅಲ್ಲಿ 10 ಆದ್ರೂ ಕೊಡ್ಬೋದು, ಇಲ್ಲ ಅಂದ್ರೆ 5 into 2 ಆದ್ರೂ ಕೊಡ್ಬೋದ್ರಿ. ಸಪೋಸ್ ಇದ್ರದ್ದು ಏನಾದ್ರೂ HCF ಕೇಳಿದ್ರೆ ಏನಾಗ್ತೈತ್ರಿ? ಇದ್ರ ಉಲ್ಟಾ ಆಗ್ತೈತ್ರಿ. ಇದ್ರ ಉಲ್ಟಾ ಆಗ್ತೈತಿ. ಏನ LCM ಕೇಳಿದ್ರೆ LCM ಈಸ್ ಈಕ್ವಲ್ಸ್ ಟು ಇಲ್ಲಿ ನೋಡ್ರಿ 5 to the power 2, ಇಲ್ಲಿ 5 to the power 1 ಇದೆ. LCM ಕೇಳಿದ್ರೆ ಏನು ಮಾಡ್ಬೇಕ್ರಿ? ಹೈಯೆಸ್ಟ್ ಪವರ್ ಬರಿಬೇಕ್ರಿ. ಏನಾಗುತ್ತೆ? 5 to the power 2 ಇಂಟು ಇಲ್ಲಿ ಏನಾಗ್ತೈತಿ? 2 to the power 5 ಆಗುತ್ತೆ. 2 to the power ಏನಾಗ್ತೈತ್ರಿ? 5 ಆಗುತ್ತೆ. ಓಕೆ, ಇವಾಗ ನೋಡಿ ಹಂಗೆ ಏನು ಕೇಳಿದ್ನಪ್ಪ ಅಂದರೆ ಇದೆರಡು ಕ್ವಶನ್ ಮುಗೀತು. ಇವಾಗ ಏನು ಕೇಳ್ತಿದ್ದಾನಪ್ಪ ಅಂದರೆ ಇಫ್ A and B are two positive integers, then the correct relation between HCF of A, B and LCM of A, B is. ಫಾರ್ಮುಲಾ ಬರುತ್ತಲ್ರಿ? ಫಾರ್ಮುಲಾ ಬರುತ್ತೆ. ಏನು ಬರ್ತೈತ್ರಿ ಫಾರ್ಮುಲಾ? HCF of A, B into LCM of A, B is equals to A into B. ಇಂಪಾರ್ಟೆಂಟ್ ರೀ. ಫಾರ್ಮುಲಾ ಇಂಪಾರ್ಟೆಂಟ್. ಓಕೆನಾ? ಇದು ಕರೆಕ್ಟಾಗಿ ನೆನಪಿಟ್ಕೊಂಡಿರ್ಬೇಕು. ಈ ಥರ ಏನು ಮಾಡ್ತಾರಪ್ಪ ಅಂದರೆ ಕ್ವಶನ್ಸ್ನ ಕೇಳೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ ಏನು ಕ್ವಶನ್ ಕೇಳ್ತಿದ್ದಾನಪ್ಪ ಅಂತಂದರೆ ದ ಪ್ರೊಡಕ್ಟ್ ಆಫ್ 5 ಫ್ಯಾಕ್ಟರ್ಸ್ ಆಫ್ 90 ಈಸ್. ಏನು ಕೇಳತ್ತಂದ್ರಿ? ಪ್ರೊಡಕ್ಟ್ ಆಫ್ 5 ಫ್ಯಾಕ್ಟರ್ಸ್ ಅಂತ ಹೇಳ್ತಿದ್ದಾನೆ. ಓಕೆನಾ? ಈ 19 ಬರ್ಕೋರಿ, ಇಲ್ಲಿ 19 ಬರ್ಕೋರಿ. ನೆಕ್ಸ್ಟ್ ಏನು ಮಾಡ್ತಾನ್ರಿ? 5 ಫ್ಯಾಕ್ಟರ್ಸ್ ಅಂತ ಹೇಳ್ತಿದ್ದಾನೆ. ಗೊತ್ತಿರಬೇಕು ಪ್ರೈಮ್ ನಂಬರ್ಸ್ ಯಾವುದು ಅಂತ. 2, 3, 5, 7, 11 ಕಂಟಿನ್ಯೂಸ್ ಆನ್. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸ್ಮಾಲೆಸ್ಟ್ ಪ್ರೈಮ್ ನಂಬರಿಂದ ಶುರು ಹಚ್ಕೋಬೇಕ್ರಿ. ಇದು ಏನಾಗ್ತದಪ್ಪ ಅಂದರೆ 90 ಏನಾಗುತ್ತೆ ರೀ?
2 ಇಂದ ಡಿವೈಡ್ ಆಗುತ್ತೆ. ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ಯೂನಿಟ್ ಡಿಜಿಟಲ್ ಏನಿದೆ 0 ಇದೆ. ಓಕೆ, ಯೂನಿಟ್ ಡಿಜಿಟಲ್ 0 2 4 6 8 ಏನಾದರೂ ಇದ್ರೆ ಅದು ಏನಾಗುತ್ತೆ ಕಂಪಲ್ಸರಿ 2 ಇಂದ ಡಿವೈಡ್ ಆಗುತ್ತೆ. ಓಕೆನಾ? 2 2 4 ಜಾ 8 2 5 ಜಾ 10. ನೆಕ್ಸ್ಟ್ 2 ಇಂದ ಕ್ಯಾನ್ಸಲ್ ಆಗ್ತೈತೆ ಏನ್ರಿ? ನೆಕ್ಸ್ಟ್ 5 ಇದೆ. ಯೂನಿಟ್ ಡಿಜಿಟಲ್ ಆಡ್ ನಂಬರ್ ಇದ್ರೆ ಕ್ಯಾನ್ಸಲ್ ಆಗಲ್ರಿ. ನೆಕ್ಸ್ಟ್ ಎಲ್ಲಿ ಬರ್ಬೇಕ್ರಿ? 3 ಇಂದ ಚೆಕ್ ಮಾಡಬೇಕು. 3 1 ಜಾ 3 5 ಜಾ 15. ಓಕೆ, ಮತ್ತೆ 3 ಇಂದ ಕ್ಯಾನ್ಸಲ್ ಆಗುತ್ತೆ. 3 5 ಜಾ 5 1 ಜಾ ಏನಾಗ್ತೈತಿ ಮಲ್ಟಿಪ್ಲಿಕೇಶನ್? 2 ಇಂಟು 3 ಇಂಟು 3 ಇಂಟು 5 ಎಲ್ಲೈತ್ರಿ ಆಪ್ಷನ್? ಇಲ್ಲೈತಿ. ಆಪ್ಷನ್ ಸಿ ಆಗುತ್ತೆ. 2 ಇಂಟು 3 ಇಂಟು 3 ಇಂಟು 5 ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ ಏನು ಮಾಡಿದಪ್ಪ ಅಂತಂದ್ರೆ MCQ ಅಲ್ಲಿ ಕ್ವಶನ್ಸ್ ಇತ್ತು. ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಚಾಪ್ಟರಿಂದ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಏನು ಕೇಳ್ತಿದ್ದಾನೆ ಇಲ್ಲಿ? ಪ್ರೂವ್ ದಟ್ 5 + √2 is an irrational number ಅಂತ. ಓಕೆನಾ? ನೆಕ್ಸ್ಟ್ ಏನು ಮಾಡಿ ಸೊಲ್ಯೂಷನ್ ಏನು ಬರೀತೀರಾ? ಸೊಲ್ಯೂಷನ್ 5 + √2 5 + √2 equals to a by b and b are the co-primes and we are co-primes ಅಂತ ಬರೀರಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ರೂಟ್ ಅಲ್ಲಿ ಇರೋದನ್ನ ಏನ್ ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ. ಅದು ಎಲ್ಲಿದೆ ಅಲ್ಲೇ ಇಡ್ಬೇಕ್ರಿ. ಓಕೆ, ಆಸ್ ಇಟ್ ಈಸ್ ಕೀಪ್ ಯುವರ್ ದಿಸ್ ಒನ್ ಆಸ್ ಇಟ್ ಈಸ್ a by b it is in the positive sign. Okay, 5 means positive sign. ಯಾವಾಗಿದೆ ಏನ್ರಿ ಇಲ್ಲಿ? ಇವಾಗ ಈ ಪಾಸಿಟಿವ್ ಇದ್ದಿದ್ದು ಈಕ್ವಲ್ ಟು ಸೈನ್ ಕ್ರಾಸ್ ಆದ್ರೆ ಏನಾಗುತ್ತೆ? ಇದು ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಆಗುತ್ತೆ ಏನು ಬರಿತೀವ್ರಿ? 5 ಬರೀತೀವಿ. ಇವಾಗ ನೆಕ್ಸ್ಟ್ ಏನು ಬರೀತೀರಾ? √2 is equals to a. ನೆಕ್ಸ್ಟ್ ಏನು ಮಾಡ್ತೀರಿ? LCM ತೆಗಿಬೇಕು. LCM ತೆಗಿಬೇಕಲ್ರಿ ಏನು ಮಾಡ್ರಿ? 5b / b ಅಂತ ಬರೀರಿ. ಓಕೆನಾ? √2 equals to a minus 5b / b ಆಗುತ್ತೆ. ಯಾವಾಗ ಏನಾಗಲ್ಲಪ್ಪ ಅಂತಂದ್ರೆ √2 is not equals to a minus 5b by b because root is an irrational number. This one is a rational number. Okay, here irrational number is not equals to rational number. Okay, therefore ಏನು ಬರೀತೀರಿ? 5 + √2 is an irrational number. ಈ ತರ ಯಾವುದೇ ಕ್ವಶನ್ ಇಲ್ರಿ. ಈ ತರ ಯಾವ್ದು ಕ್ವಶನ್ ಇದ್ರೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಾಲ್ವ್ ಮಾಡ್ಬೇಕು. ಓಕೆನಾ? ಇಲ್ಲಿ ನೋಡ್ರಿ ಏನ್ ಕ್ವಶನ್ ಕೇಳಿದಾನ. ನೆಕ್ಸ್ಟ್ 5 + √3 is an irrational number ಅಂತ. ಓಕೆನಾ? ಸೇಮ್ ರೀ, ಸೇಮ್ ಒಂದ್ಸಲ ನೆನಪಿಟ್ಕೊಂಡ್ಬಿಡ್ಬೇಕು. ಏನಪ್ಪಾ ಅಂದ್ರೆ 5 + √3 is equals to a by b and b are the co-primes. ನೆಕ್ಸ್ಟ್ ಏನಾಗತ್ರಿ? ಇದನ್ನ ಏನ್ ಮಾಡಂಗಿಲ್ಲ, ಡಿಸ್ಟರ್ಬ್ ಮಾಡಂಗಿಲ್ಲ. √3 ನ ಡಿಸ್ಟರ್ಬ್ ಮಾಡಂಗಿಲ್ಲ. ಆಸ್ ಇಟ್ ಈಸ್ ಇರ್ಬೇಕ್ರಿ. √3 is equals to a by b minus 5. ಓಕೆ, √3 is equals to a minus 5 divided by 5b divided by b ಆಗ್ತೈತ್ರಿ. ಸೇಮ್ irrational number is not equals to rational number. Therefore 5 + √3 is an irrational number. ಓಕೆನಾ? ಇಲ್ಲಿ ನೋಡ್ರಿ ಏನು ಕ್ವಶನ್ ಕೇಳಿದಾನ. ರೈಟ್ ದ SCF ಆಫ್ 7 and 12 ಅಂತೆ. ಓಕೆ, ಅವಾಗಲೇನೋ 4 and ಸಮಥಿಂಗ್ ಯಾವುದೋ ಕೊಟ್ಟಿದ್ದ. ಓಕೆನಾ? ಇಲ್ಲಿ ಏನಂತಾರೆ? ರೈಟ್ ದ SCF ಆಫ್ 7 and 12 ಅಂತೆ. ಏನು ಹೇಳಿದಾರಿ? ಇವೆರಡು ಯಾವ ಟೇಬಲ್ ಅಲ್ಲಿ ಬರ್ತೈತೆ ಚೆಕ್ ಮಾಡ್ಕೋಬೇಕ್ರಿ. ಯಾವ ಟೇಬಲ್ ಅಲ್ಲಿ ಬರ್ತೈತ್ರಿ ಇದು? ಬೇರೆ ಯಾವ ಟೇಬಲ್ ಅಲ್ಲಿ ಆದ್ರೂ ಬರ್ತೈತಾ? ಯಾವ ಟೇಬಲ್ ಅಲ್ಲಿ ಬರ್ತೈತಿ? 1 ಟೇಬಲ್ ಅಲ್ಲಿ ಬರುತ್ತೆ. ಹೌದೇನ್ರಿ? ಅದಕ್ಕೆ ಆನ್ಸರ್ ಏನಾಗ್ತೈತ್ರಿ? ಇದ್ರ SCF ಏನಾಗ್ತೈತ್ರಿ? 1 ಆಗುತ್ತೆ. SCF ಏನಾಗ್ತೈತ್ರಿ? 1 ಆಗುತ್ತೆ. ಇಲ್ಲಿ ನೋಡ್ರಿ, ಇದು ಯಾವುದು ಒಂದು ಕ್ವಶನ್ ಇರ್ತೈತೆ. ಯಾವ್ದ್ರಿ? √2 √3 √5 ಒಂದು ಕ್ವಶನ್ ಫಿಕ್ಸ್. ಏನಪ್ಪಾ ಅಂದ್ರೆ ಪ್ರೂವ್ ದಟ್ ರೂಟ್ ಈಸ್ ಅನ್ ಇರ್ರಾಷನಲ್ ನಂಬರ್ ಅಂತ. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಿ? ತಗೋರಿ, ಲೆಟ್ ಅಸ್ ಅಸ್ಯೂಮ್ ದಟ್ √2 is rational number. √2 is
ರ್ಯಾಷನಲ್ ನಂಬರ್. ಓಕೆ, ರ್ಯಾಷನಲ್ ನಂಬರ್ ಹೆಂಗ್ ಬರೀತೇವ್ರಿ? √2 is equals to a by b, a by b. Okay, rational number it can be expressed in the form of p by q. Okay, a by b or p by q ಯಾವ್ದಾದ್ರು ತಗೋರಿ. a and b are co-primes, co-primes, co-primes ಅಂದ್ರೆ ಇದ್ರ ಏನಾಗಿರ್ತದೆ ಫ್ಯಾಕ್ಟರ್ 1 ಆಗಿರ್ತೈತಿ ಅಂತ ಮೀನಿಂಗ್. co-prime ಅಂದ್ರೆ ಇವಾಗ ಏನ್ ನೋಡ್ರಿ, √2 ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರ್ ಮಾಡಿ ಎರಡು ಸೈಡ್ ಏನಾಗ್ತೈತ್ರಿ ಪಿ ಸ್ಕ್ವೇರ್ ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ರೆ ಏನು ಬರ್ತೈತ್ರಿ? ಇಲ್ಲಿ ಏನಾಗುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. 2 = a² / b ಸ್ಕ್ವೇರ್ ಆಗುತ್ತೆ, b ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಿ? 2b² = a². ಓಕೆ, ಇಲ್ಲಿ ಏನಾಗುತ್ತೆ? a² / 2 a² ಅನ್ನೋದು 2 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಏನಾಗ್ತೈತ್ರಿ? a² 2 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಏನಾಗುತ್ತೆ? 2 ಇಂದ ಡಿವೈಡ್ ಆಗ್ತೈತಿ. ಓಕೆ, ಇದನ್ನ ಇಕ್ವೇಷನ್ ನಂಬರ್ 1. ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ಕೊಡ್ರಿ. ನೆಕ್ಸ್ಟ್ ಪುಟ್, ಇವಾಗ ಏನು ಮಾಡ್ರಿ? ಪುಟ್ a = 2c ಏನ ಇಕ್ವೇಷನ್ 1 ಅಂದ್ರೆ ಏನು ಮಾಡಿ? a ವ್ಯಾಲ್ಯೂ ಏನು ಮಾಡ್ರಿ? ಇಲ್ಲಿ ಇಕ್ವೇಷನ್ ನಂಬರ್ 1 ಒಳಗಡೆ ಹಾಕ್ರಿ. ಏನಾಗ್ತೈತಿ? 2b² = 2c ಹೋಲ್ ಸ್ಕ್ವೇರ್ ಆಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಇದು 2b² = 2 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 4c² ಆಗುತ್ತೆ. 4c² ಅಂದ್ರೆ ಏನಾಗುತ್ತೆ? b² = 2c² ಆಗುತ್ತೆ. 2 1s 2 2s ಆಗುತ್ತೆ. ನೆಕ್ಸ್ಟ್ b² ಏನಾಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? b² / 2. b² ಏನಾದರೂ 2 ಇಂದ ಡಿವೈಡ್ ಆಗ್ತಿದೆಯಪ್ಪ ಅಂದ್ರೆ b ಏನಾಗುತ್ತೆ? 2 ಇಂದ ಡಿವೈಡ್ ಆಗ್ತೈತಿ. 2 ಇಂದ ಡಿವೈಡ್ ಆಗ್ತೈತಿ. ಓಕೆ, ಇದೇನಾಗ್ತೈತಿ? ಇಕ್ವೇಷನ್ ನಂಬರ್ 2 ಫ್ರಮ್ 1 and 2, ಫ್ರಮ್ ಇಕ್ವೇಷನ್ ನಂಬರ್ 1 and 2 ಏನಾಗುತ್ತೆ? 2 ಅಂದ್ರೆ ನಾನು ಏನು ಹೇಳಿದ್ದೆ ಇಲ್ಲಿ ಇವಾಗ? ಇದು 1 ಅಷ್ಟೇ ಏನಾಗಿರ್ಬೇಕಂತ ಹೇಳಿದ್ದೆ? ಫ್ಯಾಕ್ಟರ್ ಆಗಿರ್ಬೇಕಂತ ಹೇಳಿದ್ದೆ. ಬಟ್ ಇಲ್ಲಿ ಏನಾಗ್ತೈತ್ರಿ? 2 is a common factor for a and b ಆಗ್ತಿದೆ. a and b ಆಗ್ತಿದೆ. ಓಕೆ, 2 is the common factor for both a and b have the common factor 2 ಅಂತ ಬರೀಬಹುದು. 2 is the common factor for a and b. Our assumption is wrong. Therefore √2 is irrational number. Is an irrational number. Okay, is an irrational number. ಓಕೆ, ಇದರಲ್ಲಿ ಏನಪ್ಪ ಅಂದ್ರೆ √2 √3 √5 ಇದು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಬರ್ತೈತ್ರಿ? ವೆರಿಫೈ ಮಾಡೋದು. LCM × SF = a × b. ಇಲ್ಲಿ ಏನು ಕ್ವಶನ್ ಕೇಳತ್ತ ನೋಡ್ರಿ. ಫೈಂಡ್ ದ SF and LCM of 26 and 91. ಆಲ್ಸೋ ವೆರಿಫೈ LCM × SF = ಪ್ರಾಡಕ್ಟ್ ಆಫ್ ದೋಸ್ 2 ನಂಬರ್ಸ್ ಅಂತ ಕೇಳ್ತಿದ್ದಾನೆ. ಓಕೆನಾ? ಸೊಲ್ಯೂಷನ್ ಏನು ಬರೀತೀರಿ? ಫಸ್ಟ್ ಏನು ಮಾಡ್ಬೇಕ್ರಿ? SF ಮತ್ತೆ LCM ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಿದ್ದಾನೆ. ಓಕೆನಾ? ನೆಕ್ಸ್ಟ್ ಫಸ್ಟ್ ಏನು ಮಾಡ್ರಿ? 26 ಬರ್ಕೋರಿ. 26 ನ ಯಾವ ಟೇಬಲ್ ಇಂದ ಶುರು ಹಚ್ಕೋಬೇಕ್ರಿ? 2 ಟೇಬಲ್ ಇಂದ. ಯಾಕಂದ್ರೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದ್ರಿ? 2 1s 2 3s. ಓಕೆ, 13 is a ಪ್ರೈಮ್ ನಂಬರ್. ನೆಕ್ಸ್ಟ್ ಏನು ಮಾಡ್ಬೇಕ್ರಿ? 13 ಬರುತ್ತೆ. 13 1s 13 ಆಗುತ್ತೆ. ಅದಕ್ಕೆ ಏನು ಮಾಡ್ತೀರಿ? 26 ನ ಹೆಂಗೆ ಬರೀಬಹುದ್ರಿ? ಪ್ರಾಡಕ್ಟ್ ಆಫ್ 2 and 13. ನೆಕ್ಸ್ಟ್ ಏನು ಬರೀತೀರಿ? 91 ಯಾವ ಟೇಬಲ್ ಇಂದ ಕ್ಯಾನ್ಸಲ್ ಆಗ್ತೈತ್ರಿ? ನೋಡಿ ಚೆಕ್ ಮಾಡ್ರಿ. 17 13 ಇರ್ಬೋದು. ಫಸ್ಟ್ ಏನು ಮಾಡ್ರಿ? 7 ಇಂದ ಬರ್ತೈತೆ ನೋಡ್ರಿ.
7 1 7 7 3 21 13 1 13. ಓಕೆ, ಇದನ್ನ ಹೆಂಗೆ ಬರಿಬೋದ್ರಿ? 91 ಹೆಂಗೆ ಬರೀತೀರಿ? 7 ಇಂಟು 13 ಬರಿಬೋದು. ಓಕೆ, ಎಸ್ ಸಿ ಎಫ್ ಕೇಳ್ತಿದ್ದಾನ, ಎಸ್ ಸಿ ಎಫ್ ಕೇಳ್ತಿದ್ದಾನ. ಎಸ್ ಸಿ ಎಫ್ ಹೆಂಗೆ ಬರೀತೀರಿ? ಎಸ್ ಸಿ ಎಫ್ ಹೆಂಗೆ ಬರೀತೀರಿ? ಎರಡರಲ್ಲಿ ಏನಾಗಿರ್ಬೇಕ್ರಿ? ಕಾಮನ್ ಇರಬೇಕು. ಅದೇ ಏನಾಗಿರ್ತೈತಿ ನಮ್ದು ಎಚ್ ಸಿ ಎಫ್ ಆಗಿರ್ತೈತಿ. ಅದೇ ಏನಾಗಿರ್ತೈತಿ? ಎಸ್ ಸಿ ಎಫ್ ಆಗಿರ್ತೈತಿ. ಇದು ಏನಾಗೈತ್ರಿ? ಇದು ಕಾಮನ್ ಇದೆ. 13 ಅನ್ನೋದು ಏನಾಗ್ತೈತ್ರಿ? ಕಾಮನ್ ಇದೆ. ಅದಕ್ಕೆ ಏನಾಗುತ್ತೈತ್ರಿ? ಇದು ಎಸ್ ಸಿ ಎಫ್ ಏನಾಗ್ತೈತ್ರಿ? 13 ಆಗುತ್ತೆ. ಎಸ್ ಸಿ ಎಫ್ ಕೇಳಿದ್ರೆ ಎರಡರಲ್ಲಿ ಕಾಮನ್ ಇರೋದನ್ನ ಬರಿಬೇಕು. ಅದೇನಾಗೈತಿ? ಎಸ್ ಸಿ ಎಫ್. ಎಲ್ ಸಿ ಎಂ ಹೆಂಗೆ ಬರಿತೀರಿ? ಎಲ್ ಸಿ ಎಂ ಈಸ್ ಈಕ್ವಲ್ಸ್ ಟು ತಗೋಬೇಕ್ರಿ 13 ತಗೋಬೇಕ್ರಿ. ಬರಿಬೇಕಾ? 13 ಇಂಟು ಎರಡರಲ್ಲಿ ಕಾಮನ್ ಬಂದಿರೋದನ್ನ ಒನ್ ಟೈಮ್ ಬರಿಬೇಕು. ನೆಕ್ಸ್ಟ್ ಏನು ಉಳಿದ ರಿಮೈನಿಂಗ್ ಏನಿದೆ ನೋಡ್ರಿ ಫುಲ್ ಎಲ್ಲ ಬರಿಬೇಕು. ಓಕೆ, ಅರ್ಥ ಆಗ್ತದೆ ಏನ್ರಿ? ಎಸ್ ಸಿ ಎಫ್ ಅಂತಂದ್ರೆ ಎರಡರಲ್ಲಿ ಯಾವ ಕಾಮನ್ ಐತೆ ನೋಡಿ ಅದು ಬರಿಬೇಕು. ಎಲ್ ಸಿ ಎಂ ಅಂದ್ರೆ ಏನ್ ಮಾಡ್ಬೇಕ್ರಿ? ಕಾಮನ್ ಇದ್ದದನ್ನ ಒನ್ ಟೈಮ್ ಬರಿಬೇಕು. ರಿಮೈನಿಂಗ್ ಯಾವ್ಯಾವ ನಂಬರ್ಸ್ ಇದೆ ನೋಡಿ ಎಲ್ಲ ಬರಿಬೇಕ್ರಿ. ಓಕೆ, ಎಷ್ಟಾಗ್ತದ್ರಿ? 13 2 26 ಇಂಟು 17 ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ನೋಡಿ. 102 ಆಗುತ್ತೆ. 442 ಕರೆಕ್ಟ್ ಇದೆ ಅಲ್ವಾ? ಸಲ ಚೆಕ್ ಮಾಡ್ರಿ. ಹಾಂ, ಕರೆಕ್ಟ್ ಇದೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ್ರೆ ಎಲ್ ಸಿ ಎಂ ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿದೇವಿ. ಇವಾಗ ಏನ್ ಮಾಡ್ಬೇಕ್ರಿ? ವೆರಿಫೈ ಮಾಡಕ್ ಹೇಳಿದಾನೆ. ವೆರಿಫೈ ಹೆಂಗ್ ಮಾಡ್ತೀರಿ? ಎಲ್ ಸಿ ಎಂ ಇಂಟು ಎಸ್ ಸಿ ಎಫ್ ಈಸ್ ಈಕ್ವಲ್ಸ್ ಟು ಪ್ರೊಡಕ್ಟ್ ಆಫ್ ದೋಸ್ ಟೂ ನಂಬರ್ಸ್ ಅಂತ ಹೇಳ್ತಿದ್ದಾನೆ. ಪ್ರೊಡಕ್ಟ್ ಆಫ್ ದೋಸ್ ಟೂ ನಂಬರ್ಸ್ ಎ ಟು ಬಿ ಅಂತ ತಗೊಂಡ್ಮೇಲೆ ಇಲ್ಲ ಬರಿತಿರೋ ಬರೀ ಅದನ್ನೇ ಹಂಗೆ ಹೆಂಗ್ ಕೊಟ್ಟಾನ ಹಂಗೆ ಬರೀರಪ್ಪ. ಹಾಂ, ಪ್ರೊಡಕ್ಟ್ ಆಫ್ ದೋಸ್ ಟೂ ನಂಬರ್ಸ್ ಎಲ್ ಸಿ ಎಂ ಎಷ್ಟೈತ್ರಿ? ಎಲ್ ಸಿ ಎಂ ಎಷ್ಟಿದೆ ನೋಡ್ರಿ. ಎಲ್ ಸಿ ಎಂ 442 ಇಂಟು ಎಸ್ ಸಿ ಎಫ್ ಎಷ್ಟೈತ್ರಿ? 13 ಇದೆ. ದೋಸ್ ಟೂ ನಂಬರ್ಸ್ ಎಷ್ಟದಾವ್ರಿ? 26 ಇಂಟು 91. ಹಾಂ, ಮಲ್ಟಿಪ್ಲೈ ಮಾಡ್ರಿ. ನೋಡ್ರಿ ಕರೆಕ್ಟ್ ಆಗಿ ಅನ್ಕೊಂಡಿ. ಹಾಂ, ನೀವು ಒಂದ್ಸಲ ಏನು ಮಾಡಿರಿ? ಕ್ರಾಸ್ ಚೆಕ್ ಮಾಡಿರಿ. 91 ಇಂಟು 26 ಮಾಡಿರಿ. 26 1 26 ಟೇಬಲ್ ಬಂದ್ರೆ ಮಾಡಿರಿ. ಇಲ್ಲಾಂದ್ರೆ ಐತಿಲ್ರಿ ನಮ್ದು. ಹಾಂ, ಹಳೆ ಹಾಡು 6 1 6 ಕರೆಕ್ಟ್ ಬಂದೈತಿಲ್ರಿ? ಮಿಸ್ ಆಯ್ತಾ? 6 ಎಷ್ಟು ಆಗ್ತೈತೆ ರೀ? 13 ಆಗುತ್ತಾ? 2 3 6 ಬಂತು. ಓಕೆ, ಇಲ್ಲಿ ನೋಡಿ ಏನೋ ಮಿಸ್ ಆಗಿತ್ತು. ಏನಪ್ಪ ಅಂತಂದರೆ ಇಲ್ಲಿ ನೋಡಿ 17 ಹಚ್ಕೊಂಡು ಅವಾಗಲೇ 17 ತೊಗೊಂಡ್ಬಿಟ್ಟಿದ್ದೆ. ಇಲ್ಲಿ ಏನಾಗ್ತದೆ ರೀ? 13 2 26 ಇದು 7 ಬರಿಬೇಕು ರೀ. 7 ಎಷ್ಟಾಗ್ತೈತೆ ರೀ? ಇದು ಮಲ್ಟಿಪ್ಲೈ ಮಾಡಿ 26 7 18 ಆಗುತ್ತೆ. ಓಕೆ, 182 ಆಗ್ತೈತೆ ರೀ. 182 ಇಂಟು 13 26 ಇದು ಕರೆಕ್ಟ್ ಇದೆ ಅಲ್ವಾ? 182 ಇಂಟು 182 ಮಾಡ್ಬಿಟ್ಟು ಹೋಗ್ಲಿಕ್ಕೆ 6 182 ಆಗ್ತೈತಿ. ಎಷ್ಟು ಆಗ್ತದೆ ರೀ? 6 ಇದು ಎಷ್ಟು ಆಗ್ತದೆ ರೀ? 13 23 6 ಬರುತ್ತೆ. 23 6 ಬರುತ್ತೆ. ಓಕೆನಾ? ಕರೆಕ್ಟ್ ಇದೆ ಅಲ್ವಾ? ಕರೆಕ್ಟ್ ಇದೆ. ಇಲ್ಲಿ ಮಿಸ್ ಆಗಿತ್ತು ರೀ. ನೋಡ್ರಿ ಒಂದ್ಸಲಿಗೆ ಇಲ್ಲಿ ಏನು ಕ್ವಶನ್ ಕೇಳ ನೋಡ್ರಿ. ಫೈಂಡ್ ದ ಎಸ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಓಕೆ, ಯಾವ ನಂಬರ್ದು ಎಲ್ ಸಿ ಎಫ್ ಫೈಂಡ್ ಔಟ್ ಮಾಡ್ಬೇಕು ರೀ? 510 and 92 ದೆನ್
ವೆರಿಫೈ ದ LCM into SCF equals to product of those two integers ಅಂತ ಹೇಳ್ತಿದ್ದಾನೆ. ಓಕೆನಾ? ಇಲ್ಲಿ ನೋಡ್ರಿ ಸೇಮ್ ಅವಾಗಲೇ ಮಾಡಿದೇವಲ್ರಿ, ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಿ. 5 1 0. ಓಕೆ, ಯೂನಿಟ್ ಡಿಜಿಟಲ್ ಏನೈತ್ರಿ 0 ಐತಿ, ಹಂಗಂದ್ರೆ ಇದು ಪಕ್ಕ ಏನಾಗ್ತೈತ್ರಿ 2 ಇಂದ ಕ್ಯಾನ್ಸಲ್ ಆಗುತ್ತೆ. 2 2s 4, 2 5s 10, 2 5s 10. ಓಕೆ, ನೆಕ್ಸ್ಟ್ ಯೂನಿಟ್ ಡಿಜಿಟಲ್ ಏನೈತ್ರಿ ಆಡ್ ನಂಬರ್ ಇದೆ, ಅದಕ್ಕೆ ಇದು ಏನಾಗಲ್ಲ 2 ಇಂದ ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ ಎಲ್ಲಿ ಚೆಕ್ ಮಾಡ್ಬೇಕ್ರಿ 3 ಟೇಬಲ್ ಇಂದ ಚೆಕ್ ಮಾಡ್ಬೇಕ್ರಿ. 3 7 3 8s 24, 3 5s 15. ನೆಕ್ಸ್ಟ್ ಮತ್ತೆ ಏನು ಮಾಡ್ರಿ ಇವಾಗ 3 ಇಂದ ಚೆಕ್ ಮಾಡ್ರಿ, 3 ಇಂದ ಚೆಕ್ ಮಾಡ್ರಿ, ಕ್ಯಾನ್ಸಲ್ ಆಗ್ತೈತೇನ್ರಿ? ಆಗಲ್ಲ. ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಬೇಕ್ರಿ 5 ಇಂದ ಹೋಗ್ರಿ, 5 ಇಂದ ಹೋಗ್ರಿ. 5 1s 5, 7s 35. ನೆಕ್ಸ್ಟ್ ಏನಾಗ್ತೈತ್ರಿ 17 is a ಪ್ರೈಮ್ ನಂಬರ್. 17 is a ಪ್ರೈಮ್ ನಂಬರ್ ಅಂದ್ರೆ ಏನಾಗ್ತೈತ್ರಿ 17 1s 17, 510. it is a prime factorization method ಅಂತಾರೆ ಇದಕ್ಕೆ. is equals to 2 into 3 into 5 into 17. ನೆಕ್ಸ್ಟ್ ಈ ನಂಬರಿಗೆ ಬರ್ರಿ 92 ಗ 92 ಬರ್ರಿ ನೋಡ್ರಿ. 2 4s 2 6s. ನೆಕ್ಸ್ಟ್ 2 2s 2 3s 23. 23 is a 23 ಅನ್ನೋದು ಏನ್ರಿ ಪ್ರೈಮ್ ನಂಬರ್. ನೆಕ್ಸ್ಟ್ ಎಷ್ಟಾಗ್ತದೆ 92 ನ ಬರೀರಿ 2 into 2 into 23. SCF ಬೇಕ್ರಿ. ನೆಕ್ಸ್ಟ್ ಫಸ್ಟ್ SCF ಅಂದ್ರೆ ಏನು ಹೇಳಿದೇವ್ರಿ, ಎರಡು ಇದರಲ್ಲಿ ಏನಾಗಿರ್ಬೇಕು ಕಾಮನ್ ಇರ್ಬೇಕು. ಕಾಮನ್ ಇರ್ಬೇಕು. ಎಲ್ಲ ಐತಿ ನೋಡ್ರಿ, ಯಾವ್ದೈತಿ 2 ಐತಿ, ಒಂದು ಪೇರ್ ಆಯ್ತು. ನೆಕ್ಸ್ಟ್ ನೋಡ್ರಿ ಈ ಪೇರ್ ಜೊತೆ ಯಾವ್ದಾದ್ರು ಇಲ್ಲಿದನ ನೋ 3 ಇದೆನಾ. ನೆಕ್ಸ್ಟ್ ನೆಕ್ಸ್ಟ್ 5 ಇದೆನಾ, 17 ಇಲ್ಲ. ಅದಕ್ಕೆ SCF ಎಷ್ಟಾಗ್ತೈತ್ರಿ 2 ಆಗುತ್ತೆ. SCF ಎಷ್ಟಾಗ್ತೈತ್ರಿ 2 ಆಗುತ್ತೆ. LCM ಎಷ್ಟಾಗ್ತೈತ್ರಿ 2 ನ ಆಸ್ ಇಟ್ ಈಸ್ ಬರೀಬೇಕು. ನೆಕ್ಸ್ಟ್ ನೋಡ್ರಿ ಏನೇನು ಉಳಿದೈತಿ ರಿಮೈನಿಂಗ್ ಗೊತ್ತಿರಬೇಕು. 3 into 5 into 17 into 2 into 23. ಓಕೆ, ಇದು ಏನಾಗ್ತೈತ್ರಿ LCM ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡ್ರಿ. ಮಾಡ್ರಿ ಹೆಂಗ್ ಮಾಡ್ತೀರಪ್ಪ 2 5s 10. ಓಕೆ, 10. ನೆಕ್ಸ್ಟ್ ರೀ 10 3s 30, 32s 60 ಆಗ್ತೈತಿ. 60 into 17 into 23. ಓಕೆ, 23 17 6s 1020 into 23. ಮಾಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ, ಮಾಡ್ಬೇಕ್ರಿ ಮತ್ತೆ 23 ಟೇಬಲ್ ಮಾಡ್ರಿ. 23 0 0. ಕರೆಕ್ಟ್ ಬಂದೈತೇನ್ರಿ? ಬಂದೈತೆ ಅನ್ಕೊಂಡೀನಿ. ನೋಡ್ರಿ ಏನು ಬಂದೈತಿ ಇದು 2 3 2 6 0. ಇದು ಕರೆಕ್ಟ್ ಐತಿಲ್ಲ ಅಂತ ಹೆಂಗೆ ಚೆಕ್ ಮಾಡ್ತೀರಿ? ಇವೆರಡು ಮಲ್ಟಿಪ್ಲೈ ಮಾಡ್ರಿ, ಆನ್ಸರ್ ಗೊತ್ತಾಗ್ಬಿಡುತ್ತೆ. ಏನು ಮಾಡ್ತೀರಾ 5 1 0 into 92. ಅದೇ ಸಾಂಗ್ ಮಾಡ್ರಿ. ಏನು ಮಾಡ್ರಿ 2 0 0, 2 1s 2, 10. ನೆಕ್ಸ್ಟ್ 0 and 1s 9. ನೆಕ್ಸ್ಟ್ ರೀ 45 0 2 9 6 4 ಐತ್ರಿ. ಮತ್ತೆ ಹೋಯ್ತು. ಇಷ್ಟು ಬರ್ತೈತ್ರಿ ಆನ್ಸರ್. ಇವಾಗ ನೋಡ್ರಿ ಇದು ಮಲ್ಟಿಪ್ಲೈ ಮಾಡಿದಾಗ ಏನು ಬಂತ್ರಿ ಆನ್ಸರ್ 2 3 4 6 0 ಬಂತು. ಓಕೆನಾ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ ಇದು ವೆರಿಫೈ ಮಾಡ್ಬೇಕಲ್ರಿ. ಇವಾಗ ವೆರಿಫೈ ಮಾಡಿದಾಗ ಏನಾಯ್ತು, ಜಸ್ಟ್ ಇದು ಏನಾಯ್ತ್ರಿ ಈಗ LCM ಆಯ್ತು. LCM ಎಷ್ಟು ಬರ್ತೈತ್ರಿ LCM 2 3 4 6 0 ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ನಂಬರ್ ಮಲ್ಟಿಪ್ಲೈ ಮಾಡ್ತೇವಲ್ವಾ, ವೆರಿಫೈ ಮಾಡಕ್ಕೆ ಮಾಡಿದ್ದು. ವೆರಿಫೈ ಮಾಡಬೇಕಾದ್ರೆ ಏನು ಬರೀತೀರಿ LCM ಇಂಟು SCF ಈಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ದೋಸ್ ಟು ನಂಬರ್ಸ್ ಅಂತ ಹೇಳಿ 5 10 ಇಂಟು ಏನು ಬರೀತೀರಾ 5 10 ಇಂಟು 92. LCM ಏನೈತ್ರಿ 2 3 4 6 0 ಇಂಟು SCF ಎಷ್ಟೈತ್ರಿ 2 ಇದೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತೈತ್ರಿ
4 6 9 2 0 2 0 0 2 6 12 8 9 6 2 4 ಓಕೆನಾ 4 6 9 2 0 ಎರಡು ಏನಾಯ್ತು ಈಕ್ವಲ್ ಆಯ್ತಾ ಎರಡು ಈಕ್ವಲ್ ಆಯ್ತಲ್ವಾ ಅಂದರೆ ನಾವು ಮಾಡಿರೋಂಥದ್ದು ಆನ್ಸರ್ ಏನಾಗುತ್ತೆ ಕರೆಕ್ಟ್ ಇದೆ ಅಂತ ನಿಮ್ಗೆ ಅವಾಗೆ ಗೊತ್ತಾಗ್ಬಿಡ್ತೈತೆ ಎಕ್ಸಾಮಲ್ಲಿ ಅಂದರೆ ಇವೆರಡು ಈಕ್ವಲ್ ಬಂದಪ್ಪ ಅಂತಂದರೆ ಇವರ ಆನ್ಸರ್ ಈಸ್ ಕರೆಕ್ಟ್ ಅಂತ ಓಕೆನಾ